ಎಲ್ಲರಿಗೂ ನಮಸ್ಕಾರ. ಮಹಾರಾಣೀಸ್ ಕುಕ್ಕಿಂಗಿಗೆ ಸ್ವಾಗತ. ಇವತ್ತೊಂದು ಸ್ಪೆಷಲ್ ಆದಂತಹ ಚಿಕನ್ ರೆಸಿಪಿ ತೊಗೊಂಬಂದಿದ್ದೇನೆ. ಚಿಕನ್ ಸ್ಟ್ಯೂ ಅಂತ. ಇದನ್ನು ಸೂಪ್ ಥರ ಕೂಡ ನಮಗೆ ಕುಡಿಬೋದು. ನೀರು ದೋಸೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೇಗನೆ ಮಾಡ್ಬೋದಾದಂತಹ ಒಂದು ರೆಸಿಪಿ ಇದು. ಈಗ ಹೇಗೆ ಮಾಡೋದಂತ ನೋಡುವ. ಮೊದಲೊಂದು ಪಾತ್ರೆಗೆ ನಾನು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಒಂದು 3 ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈಗ ನಾವು ಈ ಎಣ್ಣೆ ಕಾದಾಗ ಇದಕ್ಕೆ ನಾವು ಗರಂ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ನೋಡಿ, ಇದರಲ್ಲಿ ಗರಂ ಮಸಾಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾನಸು ಹೂವು, ನೋಡಿ ಕಲ್ಲು ಹೂವು, ಸೋಂಪು, ಒಂದು 4 ಲವಂಗ ಎಲ್ಲ ಇದೆ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ, ಇದಕ್ಕೆ ಒಂದು ಚಿಕ್ಕ ಸೈಜಿನ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈ ಈರುಳ್ಳಿ ಸ್ವಲ್ಪ ಕೆಂಪಗಾಗಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕು ಇದನ್ನು. ನೋಡಿ, ಈಗ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಅಥವಾ ನಮಗೆ ಇಡಿಯಾದಂತಹ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಹೆಚ್ಚಿಕೊಂಡು ಕೂಡ ಹಾಕ್ಕೊಳ್ಬೋದು ಇದಕ್ಕೆ. ಈಗ ನೋಡಿ, ಚಿಲ್ಲಿ ಒಂದು 4 ಚಿಲ್ಲಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಈಗ ನೋಡಿ, ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಅರ್ಧ kg ಚಿಕನ್ ಇದೆ. ಚಿಕನ್ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಖಾರಕ್ಕೆ ಬೇರೆ ಯಾವುದು ಕೂಡ ಹಾಕಲಿಕ್ಕಿಲ್ಲ, ಪೆಪ್ಪರ್ ಮತ್ತು ಚಿಲ್ಲಿ ಮಾತ್ರ. ರೆಡ್ ಚಿಲ್ಲಿ ಪೌಡರೆಲ್ಲ ಹಾಕ್ಕೊಳ್ಳಿಕ್ಕಿಲ್ಲ ಇದಕ್ಕೆ. ನೋಡಿ, ಈಗ ಚಿಕನ್ ಈಗ ಸ್ವಲ್ಪ ಇದರಲ್ಲಿ ಬೇಯಬೇಕು. ಸ್ವಲ್ಪ ಮುಚ್ಚಿಡುವ. ನೋಡಿ, ಈಗ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಮತ್ತು ಸ್ವಲ್ಪ ಆಲೂಗೆಡ್ಡೆ ಹಾಕ್ಕೊಳ್ಬೇಕು. ಇದಕ್ಕೆ ಒಂದು ಚಿಕ್ಕ ಸೈಜಿನ ಕ್ಯಾರೆಟ್ ಮತ್ತು ಒಂದು ಚಿಕ್ಕ ಸೈಜಿನ ಆಲೂಗಡ್ಡೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ತರಕಾರಿ ಹಾಕಿದ್ರೇ ಇದು ತುಂಬ ಚೆನ್ನಾಗಿರೋದು, ಟೇಸ್ಟ್ ಆಗಿರೋದು. ಸ್ವಲ್ಪ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ಮತ್ತೊಂದು ಅರ್ಧ ಸ್ಪೂನಷ್ಟು ಅರಶಿನ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದಕ್ಕೆ. ಪೆಪ್ಪರು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಂಡ್ರೆ ಸಾಕು, ನಮಗೆ ಬೇರೆ ಖಾರ ಇಲ್ಲ ಇದರಲ್ಲಿ. ಹಾಗೆ ಈಗ ನೋಡಿ, ತೆಂಗಿನ ಹಾಲು ಹಾಕಬೇಕು. ಇದು 2ನೇ ಸರಿ ತೆಗೆದಂಥ ತೆಂಗಿನ ಹಾಲು, ತೆಲುವು ಹಾಲು. ಮೊದಲನೇ ಸಲ ತೆಗೆದ ಹಾಲನ್ನು ಮತ್ತೆ ಹಾಕೋದು. ಇದು 2ನೇ ಸರಿ ತೆಗೆದಂಥ ತೆಂಗಿನ ಹಾಲನ್ನು ಹಾಕಿ ಅದರಲ್ಲೇ ಈ ಚಿಕನ್ ಬೇಯಬೇಕು. ತರಕಾರಿ ಮತ್ತು ಚಿಕನ್ ಎರಡು ಕೂಡ ಇದರಲ್ಲೇ ಬೇಯಬೇಕು. ಈಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡುವ. ನೋಡಿ, ಈಗ 3/4 ಭಾಗ ಬೆಂದಿದೆ. ನೋಡಿ, ಆ ತೆಂಗಿನ ಹಾಲಲ್ಲೇ ಈ ಚಿಕನ್ ಬೇಯ್ತಾ ಇದೆ. ನೋಡಿ, ಈಗ ನೋಡಿ, ಈ ಟೈಮಲ್ಲಿ ನಾವು ದಪ್ಪ ಹಾಲು ಹಾಕಬೇಕು. ತೆಂಗಿನ ಮೈನ್ ಇಂಗ್ರೀಡಿಯೆಂಟ್ಸೇ ಇದಕ್ಕೆ ಈ ತೆಂಗಿನ ದಪ್ಪ ಹಾಲು. ಈ ದಪ್ಪ ಹಾಲು ಹಾಕಿದ ಮೇಲೆ ಇದರಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಳ್ಬೇಕು. ನೋಡಿ, ಇದಕ್ಕೆ ನಾನೀಗೊಂದು ಅರ್ಧ ಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಮತ್ತು ಅರ್ಧ ಸ್ಪೂನ್ನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೇನೆ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ. ಈಗ ಖಾರ ಉಪ್ಪು ಎಲ್ಲ ನೋಡಿಕೊಂಡ್ರೆ ಆಯಿತು. ಪೆಪ್ಪರ್ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನು ಮುಚ್ಚಿಡುವ. ಕೊನೆಯದಾಗಿ ಇದಕ್ಕೆ ನೋಡಿ, ನಾವು ಫ್ರೈಡ್ ಆನಿಯನ್, ಕಾಯಿಸಿದ ನೀರುಳ್ಳಿಯನ್ನು ಹಾಕ್ಕೊಂಡು ಮತ್ತು ಇದಕ್ಕೆ 1 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ರೆ ನಮ್ಮ ಚಿಕನ್ ಸ್ಟ್ಯೂ ರೆಡಿ ಆಗುತ್ತೆ. ಈಗ ಇದು ಸಾಕು. ಇದನ್ನು ಆಫ್ ಮಾಡಿ ನಾವು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ಇದು ನಿಮಗೆ ಚಪಾತಿಗೆ, ದೋಸೆಗೆ, ನೀರು ದೋಸೆಗಂತೂ ಸಖತ್ತಾಗಿರ್ತದೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ತೆಂಗಿನ ಹಾಲಲ್ಲೇ ಮಾಡಿದ ಕಾರಣ ನಮ್ಮ ಚಿಕನ್ ಸ್ಟ್ಯೂ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ. ಹಾಗೆ ಈ ವಿಡಿಯೋ ನೋಡಿದರೆ ಇದಕ್ಕೊಂದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.